ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಮೇರೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸೂಚನೆಯಂತೆ ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿ ಪಟ್ಟಣ ಪಂಚಾಯಿತಿ ಆಗಿದೆ ಕೈವಾರ ಮತ್ತು ಮಸ್ತೇನಹಳ್ಳಿ ಗ್ರಾಮಗಳನ್ನು. ಆದ್ದರಿಂದ ನಾನು ಸರ್ಕಾರದ ಆದೇಶದಂತೆ ಈ ದಿನ ಬಂದು ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದೇನೆ. ಅದರಂತೆ ನಾನು ಇಬ್ಬರು PDOಗಳಿಗೂ ಯಾವ ರೀತಿ ನಮಗೆ ಚಾರ್ಜ್ ಹ್ಯಾಂಡ್ ಓವರ್ ಮಾಡಬೇಕು, ಯಾವ ರೀತಿ ಸರ್ಕ್ಯುಲರ್ನ ಫಾಲೋ ಮಾಡಬೇಕು ಅಂತ ಅವರಿಗೆಲ್ಲನೂ ಇವಾಗಲೇ ನಾನು ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇನು ಮಾಡಬೇಕು ಅಂತೇಳಿ ಅವರ ಸಿಬ್ಬಂದಿಗಳನ್ನು ನಾನೆಲ್ಲ ಮಾತಾಡಿಸಿ ನಂತರ ನಾನು ಆ ಪಂಚಾಯತಿಗೂ ಸಹ ವಿಸಿಟ್ ಮಾಡಿದ್ದೆ. ಎರಡನ್ನೂ ಸೇರಿ ಈಗ ಇಲ್ಲಾಂದರೆ ಮಸ್ತೇನಹಳ್ಳಿ ಎರಡರಲ್ಲ ಒಂದು ಕಡೆ ನಾವು ಆಫೀಸನ್ನು ತೆರಿತೀವಿ. ಸಿಬ್ಬಂದಿ ಕೊರತೆ ಇದೆ, ಅದನ್ನು ಸಹ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಚೇರಿಗೆ ಬರ್ತಾಯಿದ್ರೆ ಅದು ಗಮನಕ್ಕೆ ತರಲಿದ್ದೇನೆ. ತಂದು ನಗರದ ಟೋಟಲ್ ಆಗಿ ಪಟ್ಟಣ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಾನು ಸಹ ಬದ್ಧವಾಗಿದ್ದೇನೆ. ಅದನ್ನೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಮಾಡ್ತೇವೆ. ಮೊದಲನೇದಾಗಿ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ಕುಡಿಯೋ ನೀರು ಆದಮೇಲೆ ಸ್ವಚ್ಛತೆಗೆ ಆದ್ಯತೆ ಕೊಡ್ತೇವೆ. ಮತ್ತು ಸ್ಟ್ರೀಟ್ ಲೈಟ್ಸು ಅದಾದಮೇಲೆ ಪ್ರತಿ ಹಳ್ಳಿಗೂ ನಾನೇ ವಿಸಿಟ್ ಮಾಡ್ತೀನಿ. ಏನು ಸಮಸ್ಯೆ ಇದೆ ಅಲ್ಲೇ ಪರಿಶೀಲಿಸ್ತೀವಿ, ಸ್ಥಳದಲ್ಲೇ ಪರಿಹಾರ ಕೊಡ್ತೀವಿ. ಆದಷ್ಟು ಈ ಖಾತಾ ಬರುತ್ತೆ ನಮ್ಮಲ್ಲೀಗ, ಅವರೊಂದು EST ಇತ್ತು, ಈ ಖಾತಾ ಮಾಡ್ತೀವಿ. ಪ್ರತಿ ಮನೆಗೂ ಸಹ ಈ ಖಾತಾ ಕೊಡಲಿಕ್ಕೆ ನಾನು ಪ್ರಥಮ ಹಂತದಲ್ಲಿ ಪ್ರಯತ್ನ ಪಡ್ತೇನೆ. ಅದೇ ರೀತಿಯಾಗಿ ತೆರಿಗೆ ಸಂಗ್ರಹ ಮಾಡಬೇಕು. ಮುಖ್ಯವಾಗಿ ಹೇಳ್ತಾ ಇದ್ದೀವಿ, ಇದು ಒಂದು ಪ್ರೇಕ್ಷಣೀಯ ಸ್ಥಳ. ಪ್ಲಾಸ್ಟಿಕ್ಕನ್ನು 15 ದಿನಗಳ ಕಾಲ ನಾನು ಈಗ ಈ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ. ಇಲ್ಲಿರುವಂಥ ಎಲ್ಲರೂ ಸಹ 15 ದಿನಗಳ ಕಾಲ ನಿಮಗೆಲ್ರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಸುಡ್ತಾ ಇರೋದನ್ನು ನಾನು ನೋಡ್ಕೊಂಡ್ಬಂದಿದ್ದೀನಿ. 15 ದಿನಗಳಾದ ನಂತರ ನಾನು ಕಡ್ಡಾಯವಾಗಿ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದ್ದೀವಿ. ಈಗಾಗಲೇ ಸರ್ಕಾರ ನಿಷೇಧ ಮಾಡ್ತೀವಿ. ನೀವು ಮಾಡದೇ ಇರೋ ಪಕ್ಷದಲ್ಲಿ ಸರ್ಕಾರದ ಆದೇಶ ಅಂತ ಏನು ಕಠಿಣ ಕ್ರಮಗಳು ತೆಗೆದುಕೊಳ್ತೀವಿ. ರಸ್ತೆಗಿತ್ತಿರುವಂಥ ಎನ್ಕ್ರೋಚ್ಮೆಂಟ್ಸ್ನಲ್ಲಿ ಕೂಡಲೇ ತೆಗೀರಿ. ಎಲ್ಲ ಬೋರ್ಡ್ಸು ಹೋರ್ಡಿಂಗ್ಸು ಏನಿದೆ ಎಲ್ಲ ಇಟ್ಟಿದ್ದೀರಾ. ನಾವು ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ. ನಿಮ್ಮ ಪ್ರಿಮಿಸಸ್ ಒಳಗಡೆ ಇಟ್ಕೊಂಡು ವ್ಯಾಪಾರ ವಹಿವಾಟು ಮಾಡಿ. ಯಾಕಂದರೆ ಕೈವಾರ ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ಸುಮಾರು ಕಡೆಯಿಂದ ಬರ್ತಾರೆ. ನಮ್ಮ ತಾಲೂಕಿನ ಘನತೆ ಮತ್ತು ಗೌರವ ಇದೆ ಒಂದು ಸೂಚಕವಾಗಿದೆ ಕೈವಾರ. ಹಂಗಾಗಿ ಇದನ್ನು ನಾವು ಕಡ್ಡಾಯವಾಗಿ ಮಾಡಲೇಬೇಕಾಗ್ತದೆ. ನೀವು ಸಹ ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕಂತ ನಾನು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಸರ್, ಪಟ್ಟಣ ಪಂಚಾಯತ್ ಸಿಬ್ಬಂದಿನ ಜೊತೆಗೆ ನಮಗೆ ಹೆಚ್ಚಿನ ಸಿಬ್ಬಂದಿಯನ್ನು ಬೇರೆಯವರು ಕೊಡ್ತಾರೆ. ಅದನ್ನು ನಾನು ಅಪ್ಗ್ರೇಡೇಷನ್ ಪ್ರಕಾರ C&R ಪ್ರಕಾರ ಏನೇನು ಪೋಸ್ಟ್ ಇದ್ದಾವೆ ಎಲ್ಲನೂ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಲಿಕ್ಕೆ ಒಂದು ಕಾರ್ಯೋನ್ಮುಖರಾಗಿದ್ದಾರೆ. ಒಟ್ಟಾರೆಯಾಗಿ ಪಟ್ಟಣ ಪಂಚಾಯಿತಿ ಚೇಂಜ್ ಆಗುತ್ತೆ, ಚೇಂಜ್ ಮಾಡಿ ತೋರಿಸ್ತೀವಿ.